ಬಲರೇ ತಾಯಿ ಸುಗ್ಗವೇ, ತಂದೆ ಮುದ್ದನಗೌಡ, ಗರ್ವ ಸಂಜಾತಳಾದಂತಹ ಯಾವ ಶಿವಯೋಗಿ ಸಿದ್ದರಾಮ ಹುಟ್ಟಿದ ರೂಪವೆಂದೆಂದುಳಿ. ಬಲರೇ ತಾಯಿ ಸುಗ್ಗವೇ, ತಂದೆ ಮುದ್ದನಗೌಡ, ಹರ ಹರ ಶ್ರೀಶೈಲ ಮಲ್ಲಿಕಾರ್ಜುನ ಪರಮ ಭಕ್ತರು. ಬಲರೇ ಎಂತಪ್ಪ ಯಾವ ದಂಪತಿಗಳಾದರು. ಆ ತಾಯಿ ಸುಗ್ಗವಗೆ ಮಕ್ಕಳಿಲ್ಲ. ಆದ ಕಾರಣ ಯಾವ ತಾಯಿ ಸುಗ್ಗವೇ ಆದರೂ ತಂದೆ ಮುದ್ದನಗೌಡನಾದರು ಶ್ರೀಶೈಲ ಮಲ್ಲಿಕಾರ್ಜುನ ಪ್ರಾರ್ಥಿಸಲಾಗ ಕೆಲವು ಮಾಸಗಳು ಕಳೆಯುತ್ತ ಅಲರೇ ಶ್ರೀಶೈಲ ಮಲ್ಲಿಕಾರ್ಜುನ ವರಪ್ರಸಾದದಿಂದ ತಾಯಿ ಸುಗ್ಗವೇ ಆದರೂ ಗರ್ಭವತಿಯಾಗಿದ್ದಾರೆ. ಬಾಲರೇ ಕೆಲವು ಮಾಸವನ್ನು ಕಳೆಯುತ್ತ ಒಂದು ಗಂಡು ಮಗುಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಒಂದು ಗಂಡು ಮಗುಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಆ ಗಂಡು ಮಗು ಭೂಲೋಕಕ್ಕೆ ಬರುವ ಮುಂಚೆನೆ ಅಮ್ಮ ಎಂದು ಜೀಂಕಾರವಿಲ್ಲ, ಮಾತನಾಡಲು ಬಾಯಿಲ್ಲ, ಒಂದು ಜಡವಸ್ತುವಂತೆ ಯಾವ ಭೂಲೋಕಕ್ಕೆ ಬಂದು ಬಿಟ್ಟಿದೆ. ಆದರೆ ಎಂತಪ್ಪ ಯಾವ ತಾಯಿ ಸುಗ್ಗವೇ ಆದರೂ ತಂದೆ ಮುದ್ದನಗೌಡನಾದರೂ ಆ ಮಗನನ್ನು ಕಂಡು ಕಾಚಿಂತರಾಗಿದ್ದಾರೆ. ಹೀಗೆ ಕಾಲವನ್ನು ಕಳೆಯುತ್ತಾ ಶಿವಗಳಿಗೆ ಶಿವ ದಿನ ಒಂದು ಶುಭ ಮುಹೂರ್ತದಲ್ಲಿ ನಾಮಕರಣ ಮಾಡಿದ್ದಾರೆ. ಏನಂತೆಂದರೆ ಧೂಳಿ ಮಾಂಕಾಳೆ ಎಂತೆಂಬುದಾಗಿ ನಾಮಕರಣ ಮಾಡಿದ್ದಾರೆ. ಅಲ್ಲರೇ ಹೀಗೆ ಧೂಳಿ ಮಾಂಕಾಳೆನಾದರೂ ಬೆಳೆದು 10 ವರ್ಷ ಯುವಕನಾಗಿದ್ದಾನೆ. ಹರ ಹರ ಆ ಧೂಳಿ ಮಾಂಕಾಳೆಯ ಕಾಯಕ ಬಂದು ನವಣೆಯನ್ನು ಕಾಯುವುದೇ ಅವನ ಕಾಯಕ. ಒಮ್ಮೆ ನವಣೆಯನ್ನು ಕಾಯುತ್ತಿದ್ದಾನೆ. ಆದರೆ ಎಂತಪ್ಪ ಯಾವ ಶ್ರೀಶೈಲ ಮಲ್ಲಿಕಾರ್ಜುನ ಆದರೂ ಒಂದು ಮುದುಕ ವೇಷನಾಗಿ ಆ ನವಣೆ ಬಳಿಗೆ ಬಂದಾಗ, ಏ ಬಾಲಕ ನಿನ್ನ ನಾಮಾಂಕಿತವೇನು ಎಂತೆಂಬುದಾಗಿ ಯಾವ ಶ್ರೀಶೈಲ ಮಲ್ಲಿಕಾರ್ಜುನ ಸ್ಪರ್ಶದಿಂದ ನನ್ನ ನಾಮಾಂಕಿತವು ಧೂಳಿ ಮಾಂಕಾಳೆ ಎಂತೆಂಬುದಾಗಿ ನುಡಿಯಲಾಗ, ಅಲ್ಲರೇ ಎಂತಪ್ಪ ಯಾವ ಧೂಳಿ ಮಾಂಕಾಳೆನಾದರೂ, ಏ ಅಯ್ಯ ನಿಮ್ಮ ನಾಮಾಂಕಿತವೇನು ಎಂತೆಂಬುದಾಗಿ ನುಡಿಯಲಾಗ, ನನ್ನ ನಾಮಾಂಕಿತ, ನನ್ನನ್ನ ಮಲ್ಲೆ ಎಂದು ಕೂಗುತ್ತಾರೆ, ನನ್ನನ್ನ ಲಿಂಗ ಎಂದು ಕೂಗುತ್ತಾರೆ, ನನ್ನನ್ನ ಕಲ್ಲೆ ಎಂದು ಕೂಗುತ್ತಾರೆ ಎಂತೆಂಬುದಾಗಿ ನುಡಿಯಲಾಗ, ಏ ಧೂಳಿ ಮಾಂಕಾಳಯ್ಯ, ನನಗೆ ಬಹಳ ಹೊಟ್ಟೆ ಹಸುವಾಗಿದೆ. ಆದ ಕಾರಣ ನಿನ್ನ ಬಳಿ ಇರುವಂತಹ ಮಜ್ಜಿಗೆ ಅಂಬಳಿ ನನಗೆ ಕೊಡು ಎಂತೆಂಬುದಾಗಿ ಕೇಳಲಾಗ ಸಂತೋಷದಿಂದ ಕೊಟ್ಟಿದ್ದಾನೆ. ಅಲ್ಲರೇ ಎಂತಪ್ಪ ಯಾವ ಆ ಮುದುಕನಾದರೂ ಸಂತೋಷದಿಂದ ಸ್ವೀಕರಿಸಿಕೊಂಡು ನನಗೆ ಸಾಲದು ಎಂತೆಂಬುದಾಗಿ ಕೇಳಲಾಗ, ಯಾವ ಬಾಲಕನಾದರೂ ಓಡೋಡಿ ಹೋಗಿದ್ದಾನೆ. ನನ್ನ ಮನೆಗೆ ಬಪ್ಪರೇ ರುದ್ರ, ಓಂ ನಮಃ ಶಿವಾಯ, ನನ್ನ ಮನೆ ಹತ್ತ ಕಡೆಗೆ ಓಡೋಡಿ ಹೋಗಿದ್ದಾನೆ. ಏ ತಾಯ ಸುಗ್ಗವೇ ಎಂತೆಂಬುದಾಗಿ ಕೂಗಲಾಗ, ಯಾವ ತಾಯಿ ಸುಗ್ಗವೇ ಆದರೂ ತನ್ನ ಮಗನನ್ನು ಕಂಡು ಸಂತೋಷದಿಂದ
ನನ್ನ ಮಗನು ಮಾತಾಡುತ್ತಿದ್ದನಲ್ಲ ಎಂತೆಂಬುದಾಗಿ. ಏನು ಬೇಕು, ಏಕೆ ಕೂಗುತ್ತಿದ್ದೀರಾ ಅಂತಂದ ಕ್ಷಣ ಯಾವ ತಾಯಿ ಸುಗ್ಗವೇ ಕೇಳಿದ ಕ್ಷಣವೇ, ಯಾವ ಧೂಳಿ ಮಾಂಕಾಳ ಏನಾದರೂ ತಾಯಿ ಸುಗ್ಗವೇ ನನಗೆ ಮಗದಷ್ಟು ಮತ್ತಷ್ಟು ಮಜ್ಜಿಗೆ ಅಂಬಲಿಯನ್ನ ಬೇಕೆಂದೆಂಬುದಾಗಿ ನುಡಿಯಲಾಗ ಆ ಮಜ್ಜಿಗೆ ಅಂಬಲಿಯನ್ನು ತೆಗೆದುಕೊಂಡು ಅವನ ಬಳಿಗೆ ಓಡೋಡಿ ಬಂದಿದ್ದಾನೆ. ಅವನು ಕಂಡಂತಹ ಲಿಂಗೇನಿಲ್ಲ, ಅವನು ಕಂಡಂತಹ ಕಲ್ಲೇನಿಲ್ಲ, ಅವನು ಕಂಡಂತಹ ಅಲರೇ ಮಲ್ಲೇನಿಲ್ಲ. ದಾರಿಯಲ್ಲಿ ಸಿಕ್ಕದವರನ್ನ ಕೇಳುತ್ತಿದ್ದಾನೆ. ನಾನು ಕಂಡಂತಹ ಮಲ್ಲಯ್ಯ ನೀನು ಕಂಡಿದೆಯಾ? ನಾನು ಕಂಡಂತಹ ಲಿಂಗಯ್ಯ ನೀನು ಕಂಡಿದೆಯಾ? ನಾನು ಕಂಡಂತಹ ಕಲ್ಲಯ್ಯನು ನೀನು ಕಂಡಿದೀಯಾ ಎಂತೆಂಬುದಾಗಿ ದಾರಿಯಲ್ಲಿ ಸಿಕ್ಕದವರನ್ನ ಕೇಳುತ್ತಿದ್ದಾನೆ. ಎಂತಪ್ಪ ಹೇಳಿಕೊಂಡು ಶ್ರೀಶೈಲ ಕ್ಷೇತ್ರಕ್ಕೆ ಬಂದು ಬಿಟ್ಟಿದ್ದಾನೆ. ಅಲ್ಲಿ ಒಬ್ಬ ಜಂಗಮನು ಕೇಳುತ್ತಿದ್ದಾನೆ. ಎಲ್ಲವೋ ಜಂಗಮ, ಎಲ್ಲವೋ ಜಂಗಮ, ನಾನು ಕಂಡಂತಹ ಮಲ್ಲಯ್ಯ ಲಿಂಗಯ್ಯ ಕಲ್ಲಯ್ಯ ನೀನು ಕಂಡಿದೀಯಾ ಎಂತೆಂಬುದಾಗಿ ಕೇಳಲಾಗ ಯಾವ ಜಂಗಮನು ಹೇಳುತ್ತಿದ್ದಾನೆ, ಏ ಬಾಲಕ, ಇದೋ ನೋಡು, ಶ್ರೀಶೈಲ ಕ್ಷೇತ್ರಕ್ಕೆ ಬಂದು ನೀನು ಕಂಡಂತಹ ಕಲ್ಲೇ ನೀವನೇ, ನೀನು ಕಂಡಂತಹ ಲಿಂಗೈ ನೀವನೇ, ನೀನು ಕಂಡಂತಹ ಮಲ್ಲೈ ನೀವನೇ ಎಂತೆಂಬುದಾಗಿ ಯಾವ ಆ ಜಂಗಮನಾದರೂ ಕ್ಷೇತ್ರದ ಲಿಂಗಯನ್ನು ತೋರಿಸಿದ್ದಾನೆ. ಆಗಲ ಧೂಳಿ ಮಾಂಕಾಳೆ ಆಗಲ ಧೂಳಿ ಮಾಂಕಾಳೆ ಎಂಬ ಏನು ಕೇಳುತ್ತಿದ್ದಾನೆಂದರೆ, ಈ ಕಲ್ಲಯ್ಯ ಮಲ್ಲಯ್ಯ ಲಿಂಗಯ್ಯ ನನ್ನಯ್ಯ ಅಲ್ಲಯ್ಯ, ಹಸಿವು ಎಂದು ಕೇಳಿಕೊಂಡು ಬಂದಂತಹ ಲಿಂಗಯ್ಯ ಮಲ್ಲಯ್ಯ ಬಲರೇ ಕಲ್ಲಯ್ಯ ತೋರಿರಯ್ಯ ಎಂತೆಂಬುದಾಗಿ ನುಡಿಯಲಾಗ ಬಲರೇ ರುದ್ರ ಯಾವ ಧೂಳಿ ಮಾಂಕಾಳೇನಾದರೂ ಕೋಪರೋಧನಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ಬೆಟ್ಟಕ್ಕೆ ಹೋಗಿ ಏ ಮಲ್ಲಯ್ಯ ಎಂತೆಂಬುದಾಗಿ ಕೂಗಲಾಗ ಬಾರದೆ ಹೋದಂತಹ ಯಾವ ಮಲ್ಲಯ್ಯನು ಇದೋ ನೋಡು ಮಜ್ಜಿಗೆ ಅಂಬಲಿಯನ್ನ ಸ್ವೀಕರಿಸೋ ಎಂತೆಂಬುದಾಗಿ ನುಡಿಯಲಾಗ ಬಾರದೆ ಹೋದಂತಹ ಯಾವ ಧೂಳಿ ಮಾಂಕಾಳೆಯನು ಬೆಟ್ಟದ ತುದಿಯಿಂದ ತನ್ನ ಪ್ರಾಣವನ್ನ ಅರ್ಪಿಸುವ ಸಮಯದಲ್ಲಿ ಯಾವ ಮಲ್ಲಯ್ಯನಾದರೂ ಶ್ರೀಶೈಲ ಮಲ್ಲಿಕಾರ್ಜುನಾದರೂ ತಕ್ಷಣವೇ ಪ್ರದಕ್ಷಿಣಾಗಿ ನಿಲ್ಲು ಬಾಲಕ, ನಿಲ್ಲು ಬಾಲಕ ಎಂತೆಂಬುದಾಗಿ ರೆಟ್ಟೆಯನ್ನು ಹಿಡಿದುಕೊಂಡಿದ್ದಾನೆ. ಅಲ್ಲರೇ ಇಂದಿನಿಂದ ನೀನು ಶಿವಯೋಗಿ ಸಿದ್ದರಾಮನಾಗಿ ಹುಟ್ಟಬೇಕು, ಶಿವಯೋಗಿ ಸಿದ್ದರಾಮನಾಗಿ ಹುಟ್ಟಬೇಕು. ಕಾವಿ ಬಟ್ಟೆಯನ್ನು ಧರಿಸಿಕೊಳ್ಳಬೇಕು, ಭಸ್ಮ ರುದ್ರಾಕ್ಷಿಯನ್ನು ಧರಿಸಬೇಕು, ಎಡಗೆಯಲ್ಲಿ ಜೋಳಿಗೆ ಬಲಗೆಯಲ್ಲಿ ಬೆತ್ತವನ್ನು ಹಿಡಿದುಕೊಂಡು ಜಂಗಮ ವೇಷಧಾರಿಯಾಗಿ ಶಿವಯೋಗಿ ಸಿದ್ದರಾಮನಾಗಬೇಕು ಎಂತೆಂಬುದಾಗಿ ನುಡಿಯಲಾಗ ಯಾವ ಧೂಳಿ ಮಾಂಕಾಳೇನಾದರೂ ಆ ತಲೆಬಾಗಿ ಶಿವಯೋಗಿ ಸಿದ್ದರಾಮನಾಗಿ ಹುಟ್ಟಿ ಕಾವಿ ಬಟ್ಟೆಯನ್ನು ಧರಿಸಿಕೊಂಡು ರುದ್ರಾಕ್ಷಿಯನ್ನು ಧರಿಸಿಕೊಂಡು ಎಡಗೆಯಲ್ಲಿ ಜೋಳಿಗೆ ಬಲಗೆಯಲ್ಲಿ ಬೆತ್ತವನ್ನು ಹಿಡಿದುಕೊಂಡು ಏ ಸ್ವಾಮಿ ನಾನು ಏನು ಮಾಡಬೇಕು ಎಂತೆಂಬುದಾಗಿ ಕೇಳಲಾಗ ಅಲ್ಲರೇ ಶ್ರೀಶೈಲ ಮಲ್ಲಿಕಾರ್ಜುನಾದರೂ ಇಂದಿನ ನೀನು ಹಲವಾರು ಕ್ಷೇತ್ರಗಳಿಗೆ ಒಡೆಯನಾಗು, ಹಲವಾರು ಗ್ರಾಮಕ್ಕೆ ಕೆರೆ ಕಟ್ಟೆಗಳನ್ನು ಕಟ್ಟಿಸು, ಹಲವಾರು ಗದ್ದಿಗಳಿಗೆ ಒಡೆಯನಾಗು ಎಂತೆಂಬುದಾಗಿ ಆಶೀರ್ವಾದವನ್ನು ಮಾಡಲಾಗ ಯಾವ ಶಿವಯೋಗಿ ಸಿದ್ದರಾಮ ಪರಮಾತ್ಮನ ಮಾತಿನಂತೆ ಹಲವಾರು ಕರೆ ಕಟ್ಟೆಗಳನ್ನು ಕಟ್ಟಿಸಿ ಗದ್ದಿಗಳನ್ನ ಒಡೆಯನಾಗಿ ಅಲ್ಲರೇ ಯಾವ ಸುಕ್ಷೇತ್ರಕ್ಕೆ ಅಲ್ಲರೇ ಸಿದ್ಧ ಎಂಬ ಸುಕ್ಷೇತ್ರಕ್ಕೆ ಬಂದಿದ್ದಾನೆ. ಆ ಸಿದ್ಧ ಎಂಬ ಸುಕ್ಷೇತ್ರದಲ್ಲಿ ಅವನು ಮಾಡುತ್ತಿರುವಂತಹ ಲಿಂಗ ಪೂಜೆಯನ್ನ ಗಂಗೆಯನ್ನು ಸಿಗಲಿಲ್ಲ ಎಂದು ಅವನ ತ್ರಿಶೂಲವನ್ನ ನೆಲಕ್ಕೆ ಪಡೆಯಲಾಗ ಆಗ ಉದ್ಭವಿಸಿದಳಯ್ಯ
ಗಂಗಾಮಾತೆ ಅಲ್ಲರೇ ಶಿವಯೋಗಿ ಸಿದ್ದರಾಮನು ಆ ಕ್ಷೇತ್ರವನ್ನ ಲಿಂಗ ಪೂಜೆ ಮಾಡಿ ಆ ಕ್ಷೇತ್ರವನ್ನ ಅಲ್ಲರೇ ಶಿವಗಳಿಗೆಯಲ್ಲಿ ಲಿಂಗ ಪೂಜೆ ಮಾಡಿ ಈ ಕ್ಷೇತ್ರವು ಸಿದ್ಧಗಂಗಾ ಎಂದು ಸುಕ್ಷೇತ್ರವಾಗಲಿ ಎಂತೆಂಬುದಾಗಿ ಅಲ್ಲಿದ್ದಂತಹ ಶಿವಯೋಗಿ ಸಿದ್ದರಾಮ ಸಂಚಾರವನ್ನು ಮಾಡಿಕೊಂಡು ಯಡೂರಿಗೆ ಬಂದು ಯಡೂರು ಕ್ಷೇತ್ರವನ್ನು ಕಂಡು ಆಹ್ವಾನ ಮಾಡಿಕೊಂಡು ಯಡೂರಿನಲ್ಲಿ ಯಡೂರು ಸಿದ್ಧಲಿಂಗೇಶ್ವರನಾಗಿ ಲಿಂಗಾಯ್ಕೆಯಾಗಿ